ರಾಜ್ಕುಮಾರ್ದ ಒಂದು ಡೈಲಾಗ್ ಇದೆ, ಕದನದೋಳ್ ಕಲಿಪಾರ್ಥನನ್ನು ಕೆಳಕಿ ಉಳಿದವರಿಲ್ಲ ಎಂಬ ಬಬ್ರುವಾಹನ ಸಿನಿಮಾದ ಒಂದು ಡೈಲಾಗ್ ಇದೆಯಲ್ಲ, ಆ ಒಂದು ಸಾಲು ಕನ್ನಡದ ಸ್ವಾಭಿಮಾನಕ್ಕೂ ಕೂಡ ಅಳವಡಿಕೆಯಾಗತ್ತೆ. ಉತ್ತರ ಭಾರತದ ಆ ಲೇಡಿ, ನಮಗೇನು ಆಕೆ ಬಗ್ಗೆ ಕೋಪ ಇಲ್ಲಪ್ಪ, ಆದರೆ ಈ ಅಹಂಕಾರ ಇದೆಯಲ್ಲ, ಪೊಗರು ಇದೆಯಲ್ಲ, ಇದು ಬೇಕಾಗಿರಲಿಲ್ಲ. ಉತ್ತರ ಭಾರತೀಯರು ಹೋದರೆ ಬೆಂಗಳೂರು ಖಾಲಿ ಆಗತ್ತಂತೆ. ಅಷ್ಟೇ ಯಾಕೆ, ಕೋರಮಂಗಲ ಪಬ್ನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹುಡುಗಿರೇ ಇರಲ್ಲ ಅಂತ ಹೇಳಿದ್ದಾರೆ. ಏನು ಡ್ಯಾನ್ಸ್ ಬಾರ? ಇದಕ್ಕೆ ಕೆರಳಿದ ಕನ್ನಡಿಗರು ದೂರು ಕೊಟ್ಟರು. ಆಕೆ ಕೆಲಸವೇ ಹೋಗಿದೆ. ಅದಕ್ಕೆ ಕೌಂಟ್ರು ಈ ಪ್ರಕಾಶ್ ಬೆಳವಾಡಿ ಮೊನ್ನೆ ಒಂದು ಕೊಡ್ತಾಯಿದ್ರು. ನೀವು ಯಾಕೆ ಇಲ್ಲಿಗೆ ಬಂದ್ರಿ? ನಾವು ಏನು ಕೆರಿಯರ್ ಗ್ರೋತ್, ಮತ್ತೊಂದು ಆ ಕೆರಿಯರ್ ಗ್ರೋತ್ಗೆಲ್ಲ ವ್ಯವಸ್ಥೆ ಯಾರು ಮಾಡಿಕೊಟ್ಟಿದ್ದು ಹೇಳಿ ಅವರು ಅವರ ಸ್ಟೈಲಲ್ಲಿ ಹೇಳಿದರು. ಓಕೆ, ಬನ್ನಿ ಕೇಳಿಸ್ಕೊಳ್ಳಿ. बेंगलुरु और जितने भी लोग मेरी फनी लाइट हार्टेड कॉमेडी रील्स पे बहुत सारे गंदे कमेंट्स लिख रहे हैं, हर्ट हो रहे हैं, हेट कमेंट्स कर रहे हैं या बहुत ज्यादा जो है हेट फैलाने की कोशिश कर रहे हैं मेरे वीडियोस शेयर कर करके, मैं उनसे सिर्फ इतना कहना चाहती हूँ. अच्छा, मेरी बैंगलोर रील के कमेंट्स पे मैंने बहुत सारी रील्स बना दी हैं, बट एक और यार, एक बात बताओ, तुम हमेशा कहते रहते हो यू नॉर्थ गो बैक. सच में अगर हम सारे उठकर बैंगलोर से चले गए, तुम्हारा ನಾನು ಬೆಂಗಳೂರು ಅನ್ನೇ ಪ್ರೀತಿಸುತ್ತೇನೆ. ರಾಜ್ಕುಮಾರ್ದ ಒಂದು ಡೈಲಾಗ್ ಇದೆ, ಕದನದೋಳ್ ಕಲಿಪಾರ್ಥನನ್ನು ಕೆಳಕಿ ಉಳಿದವರಿಲ್ಲ ಎಂಬ ಬಬ್ರುವಾಹನ ಸಿನಿಮಾದ ಒಂದು ಡೈಲಾಗ್ ಇದೆಯಲ್ಲ, ಆ ಒಂದು ಸಾಲು ಕನ್ನಡದ ಸ್ವಾಭಿಮಾನಕ್ಕೂ ಕೂಡ ಅಳವಡಿಕೆಯಾಗತ್ತೆ. ಉತ್ತರ ಭಾರತದ ಆ ಲೇಡಿ, ನಮಗೇನು ಆಕೆ ಬಗ್ಗೆ ಕೋಪ ಇಲ್ಲಪ್ಪ, ಆದರೆ ಈ ಅಹಂಕಾರ ಇದೆಯಲ್ಲ, ಪೊಗರು ಇದೆಯಲ್ಲ, ಇದು ಬೇಕಾಗಿರಲಿಲ್ಲ. ಉತ್ತರ ಭಾರತೀಯರು ಹೋದರೆ ಬೆಂಗಳೂರು ಖಾಲಿ ಆಗತ್ತಂತೆ. ಅಷ್ಟೇ ಯಾಕೆ, ಕೋರಮಂಗಲ ಪಬ್ನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹುಡುಗಿರೇ ಇರಲ್ಲ ಅಂತ ಹೇಳಿದ್ದಾರೆ. ಏನು ಡ್ಯಾನ್ಸ್ ಬಾರ? ಇದಕ್ಕೆ ಕೆರಳಿದ ಕನ್ನಡಿಗರು ದೂರು ಕೊಟ್ಟರು. ಆಕೆ ಕೆಲಸವೇ ಹೋಗಿದೆ. ಅದಕ್ಕೆ ಕೌಂಟ್ರು ಈ ಪ್ರಕಾಶ್ ಬೆಳವಾಡಿ ಮೊನ್ನೆ ಒಂದು ಕೊಡ್ತಾಯಿದ್ರು. ನೀವು ಯಾಕೆ ಇಲ್ಲಿಗೆ ಬಂದ್ರಿ? ನಾವು ಏನು ಕೆರಿಯರ್ ಗ್ರೋತ್, ಮತ್ತೊಂದು ಆ ಕೆರಿಯರ್ ಗ್ರೋತ್ಗೆಲ್ಲ ವ್ಯವಸ್ಥೆ ಯಾರು ಮಾಡಿಕೊಟ್ಟಿದ್ದು ಹೇಳಿ ಅವರು ಅವರ ಸ್ಟೈಲಲ್ಲಿ ಹೇಳಿದರು. ಓಕೆ, ಬನ್ನಿ ಕೇಳಿಸ್ಕೊಳ್ಳಿ. बेंगलुरु और जितने भी लोग मेरी फनी लाइट हार्टेड कॉमेडी रील्स पे बहुत सारे गंदे कमेंट्स लिख रहे हैं, हर्ट हो रहे हैं, हेट कमेंट्स कर रहे हैं या बहुत ज्यादा जो है हेट फैलाने की कोशिश कर रहे हैं मेरे वीडियोस शेयर कर करके, मैं उनसे सिर्फ इतना कहना चाहती हूँ. अच्छा, मेरी बैंगलोर रील के कमेंट्स पे मैंने बहुत सारी रील्स बना दी हैं, बट एक और यार, एक बात बताओ, तुम हमेशा कहते रहते हो यू नॉर्थ गो बैक. सच में अगर हम सारे उठकर बैंगलोर से चले गए, तुम्हारा ನಾನು ಬೆಂಗಳೂರು ಅನ್ನೇ ಪ್ರೀತಿಸುತ್ತೇನೆ. ರಾಜ್ಕುಮಾರ್ದ ಒಂದು ಡೈಲಾಗ್ ಇದೆ, ಕದನದೋಳ್ ಕಲಿಪಾರ್ಥನನ್ನು ಕೆಳಕಿ ಉಳಿದವರಿಲ್ಲ ಎಂಬ ಬಬ್ರುವಾಹನ ಸಿನಿಮಾದ ಒಂದು ಡೈಲಾಗ್ ಇದೆಯಲ್ಲ, ಆ ಒಂದು ಸಾಲು ಕನ್ನಡದ ಸ್ವಾಭಿಮಾನಕ್ಕೂ ಕೂಡ ಅಳವಡಿಕೆಯಾಗತ್ತೆ. ಉತ್ತರ ಭಾರತದ ಆ ಲೇಡಿ, ನಮಗೇನು ಆಕೆ ಬಗ್ಗೆ ಕೋಪ ಇಲ್ಲಪ್ಪ, ಆದರೆ ಈ ಅಹಂಕಾರ ಇದೆಯಲ್ಲ, ಪೊಗರು ಇದೆಯಲ್ಲ, ಇದು ಬೇಕಾಗಿರಲಿಲ್ಲ. ಉತ್ತರ ಭಾರತೀಯರು ಹೋದರೆ ಬೆಂಗಳೂರು ಖಾಲಿ ಆಗತ್ತಂತೆ. ಅಷ್ಟೇ ಯಾಕೆ, ಕೋರಮಂಗಲ ಪಬ್ನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹುಡುಗಿರೇ ಇರಲ್ಲ ಅಂತ ಹೇಳಿದ್ದಾರೆ. ಏನು ಡ್ಯಾನ್ಸ್ ಬಾರ? ಇದಕ್ಕೆ ಕೆರಳಿದ ಕನ್ನಡಿಗರು ದೂರು ಕೊಟ್ಟರು. ಆಕೆ ಕೆಲಸವೇ ಹೋಗಿದೆ. ಅದಕ್ಕೆ ಕೌಂಟ್ರು ಈ ಪ್ರಕಾಶ್ ಬೆಳವಾಡಿ ಮೊನ್ನೆ ಒಂದು ಕೊಡ್ತಾಯಿದ್ರು. ನೀವು ಯಾಕೆ ಇಲ್ಲಿಗೆ ಬಂದ್ರಿ? ನಾವು ಏನು ಕೆರಿಯರ್ ಗ್ರೋತ್, ಮತ್ತೊಂದು ಆ ಕೆರಿಯರ್ ಗ್ರೋತ್ಗೆಲ್ಲ ವ್ಯವಸ್ಥೆ ಯಾರು ಮಾಡಿಕೊಟ್ಟಿದ್ದು ಹೇಳಿ ಅವರು ಅವರ ಸ್ಟೈಲಲ್ಲಿ ಹೇಳಿದರು. ಓಕೆ, ಬನ್ನಿ ಕೇಳಿಸ್ಕೊಳ್ಳಿ. बेंगलुरु और जितने भी लोग मेरी फनी लाइट हार्टेड कॉमेडी रील्स पे बहुत सारे गंदे कमेंट्स लिख रहे हैं, हर्ट हो रहे हैं, हेट कमेंट्स कर रहे हैं या बहुत ज्यादा जो है हेट फैलाने की कोशिश कर रहे हैं मेरे वीडियोस शेयर कर करके, मैं उनसे सिर्फ इतना कहना चाहती हूँ. अच्छा, मेरी बैंगलोर रील के कमेंट्स पे मैंने बहुत सारी रील्स बना दी हैं, बट एक और यार, एक बात बताओ, तुम हमेशा कहते रहते हो यू नॉर्थ गो बैक. सच में अगर हम सारे उठकर बैंगलोर से चले गए, तुम्हारा ನಾನು ಬೆಂಗಳೂರು ಅನ್ನೇ ಪ್ರೀತಿಸುತ್ತೇನೆ. ರಾಜ್ಕುಮಾರ್ದ ಒಂದು ಡೈಲಾಗ್ ಇದೆ, ಕದನದೋಳ್ ಕಲಿಪಾರ್ಥನನ್ನು ಕೆಳಕಿ ಉಳಿದವರಿಲ್ಲ ಎಂಬ ಬಬ್ರುವಾಹನ ಸಿನಿಮಾದ ಒಂದು ಡೈಲಾಗ್ ಇದೆಯಲ್ಲ, ಆ ಒಂದು ಸಾಲು ಕನ್ನಡದ ಸ್ವಾಭಿಮಾನಕ್ಕೂ ಕೂಡ ಅಳವಡಿಕೆಯಾಗತ್ತೆ. ಉತ್ತರ ಭಾರತದ ಆ ಲೇಡಿ, ನಮಗೇನು ಆಕೆ ಬಗ್ಗೆ ಕೋಪ ಇಲ್ಲಪ್ಪ, ಆದರೆ ಈ ಅಹಂಕಾರ ಇದೆಯಲ್ಲ, ಪೊಗರು ಇದೆಯಲ್ಲ, ಇದು ಬೇಕಾಗಿರಲಿಲ್ಲ. ಉತ್ತರ ಭಾರತೀಯರು ಹೋದರೆ ಬೆಂಗಳೂರು ಖಾಲಿ ಆಗತ್ತಂತೆ. ಅಷ್ಟೇ ಯಾಕೆ, ಕೋರಮಂಗಲ ಪಬ್ನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹುಡುಗಿರೇ ಇರಲ್ಲ ಅಂತ ಹೇಳಿದ್ದಾರೆ. ಏನು ಡ್ಯಾನ್ಸ್ ಬಾರ? ಇದಕ್ಕೆ ಕೆರಳಿದ ಕನ್ನಡಿಗರು ದೂರು ಕೊಟ್ಟರು. ಆಕೆ ಕೆಲಸವೇ ಹೋಗಿದೆ. ಅದಕ್ಕೆ ಕೌಂಟ್ರು ಈ ಪ್ರಕಾಶ್ ಬೆಳವಾಡಿ ಮೊನ್ನೆ ಒಂದು ಕೊಡ್ತಾಯಿದ್ರು.
ನೀವು ಯಾಕೆ ಇಲ್ಲಿಗೆ ಬಂದ್ರಿ? ನಾವು ಏನು ಕೆರಿಯರ್ ಗ್ರೋತ್ ಮತ್ತೊಂದು. ಆ ಕೆರಿಯರ್ ಗ್ರೋತ್ಗೆಲ್ಲ ವ್ಯವಸ್ಥೆ ಯಾರು ಮಾಡಿಕೊಟ್ಟಿದ್ದು ಹೇಳಿ, ಅವರ ಸ್ಟೈಲಲ್ಲಿ ಹೇಳಿದರು. ಓಕೆ, ಬನ್ನಿ ಕೇಳಿಸ್ಕೊಳ್ಳಿ. बेंगलुरु और जितने भी लोग मेरी फनी लाइट हार्टेड कॉमेडी रील्स पे बहुत सारे गंदे कमेंट्स लिख रहे हैं, हर्ट हो रहे हैं, हेट कमेंट्स कर रहे हैं या बहुत ज्यादा जो है हेट फैलाने की कोशिश कर रहे हैं मेरे वीडियोस शेयर कर करके, मैं उनसे सिर्फ इतना कहना चाहती हूँ. अच्छा, मेरी बैंगलोर रील के कमेंट्स पे मैंने बहुत सारी रील्स बना दी हैं, बट एक और यार, एक बात बताओ, तुम हमेशा कहते रहते हो यू नॉर्थ गो बैक. सच में अगर हम सारे उठकर बैंगलोर से चले गए, तुम्हारा ನಾನು ಬೆಂಗಳೂರು ಅನ್ನೇ ಪ್ರೀತಿಸುತ್ತೇನೆ. ರಾಜ್ಕುಮಾರ್ದ ಒಂದು ಡೈಲಾಗ್ ಇದೆ, ಕದನದೋಳ್ ಕಲಿ ಪಾರ್ಥನನ್ನು ಕೆಳಕಿ ಉಳಿದವರಿಲ್ಲ ಎಂಬ ಬಬ್ರುವಾಹನ ಸಿನಿಮಾದ ಒಂದು ಡೈಲಾಗ್ ಇದೆಯಲ್ಲ, ಆ ಒಂದು ಸಾಲು ಕನ್ನಡದ ಸ್ವಾಭಿಮಾನಕ್ಕೂ ಕೂಡ ಅಳವಡಿಕೆಯಾಗತ್ತೆ. ಉತ್ತರ ಭಾರತದ ಆ ಲೇಡಿ, ನಮಗೇನು ಆಕೆ ಬಗ್ಗೆ ಕೋಪ ಇಲ್ಲಪ್ಪ, ಆದರೆ ಈ ಅಹಂಕಾರ ಇದೆಯಲ್ಲ, ಪೊಗರು ಇದೆಯಲ್ಲ, ಇದು ಬೇಕಾಗಿರಲಿಲ್ಲ. ಉತ್ತರ ಭಾರತೀಯರು ಹೋದರೆ ಬೆಂಗಳೂರು ಖಾಲಿ ಆಗತ್ತಂತೆ. ಅಷ್ಟೇ ಯಾಕೆ, ಕೋರಮಂಗಲ ಪಬ್ನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹುಡುಗಿರೇ ಇರಲ್ಲ ಅಂತ ಹೇಳಿದ್ದಾರೆ. ಏನು ಡ್ಯಾನ್ಸ್ ಬಾರ? ಇದಕ್ಕೆ ಕೆರಳಿದ ಕನ್ನಡಿಗರು ದೂರು ಕೊಟ್ಟರು. ಆಕೆ ಕೆಲಸವೇ ಹೋಗಿದೆ. ಅದಕ್ಕೆ ಕೌಂಟ್ರು ಈ ಪ್ರಕಾಶ್ ಬೆಳವಾಡಿ ಮೊನ್ನೆ ಒಂದು ಕೊಡ್ತಾಯಿದ್ರು. ನೀವು ಯಾಕೆ ಇಲ್ಲಿಗೆ ಬಂದ್ರಿ? ನಾವು ಏನು ಕೆರಿಯರ್ ಗ್ರೋತ್ ಮತ್ತೊಂದು. ಆ ಕೆರಿಯರ್ ಗ್ರೋತ್ಗೆಲ್ಲ ವ್ಯವಸ್ಥೆ ಯಾರು ಮಾಡಿಕೊಟ್ಟಿದ್ದು ಹೇಳಿ, ಅವರ ಸ್ಟೈಲಲ್ಲಿ ಹೇಳಿದರು. ಓಕೆ, ಬನ್ನಿ ಕೇಳಿಸ್ಕೊಳ್ಳಿ. बेंगलुरु और जितने भी लोग मेरी फनी लाइट हार्टेड कॉमेडी रील्स पे बहुत सारे गंदे कमेंट्स लिख रहे हैं, हर्ट हो रहे हैं, हेट कमेंट्स कर रहे हैं या बहुत ज्यादा जो है हेट फैलाने की कोशिश कर रहे हैं मेरे वीडियोस शेयर कर करके, मैं उनसे सिर्फ इतना कहना चाहती हूँ. अच्छा, मेरी बैंगलोर रील के कमेंट्स पे मैंने बहुत सारी रील्स बना दी हैं, बट एक और यार, एक बात बताओ, तुम हमेशा कहते रहते हो यू नॉर्थ गो बैक. सच में अगर हम सारे उठकर बैंगलोर से चले गए, तुम्हारा ನಾನು ಬೆಂಗಳೂರು ಅನ್ನೇ ಪ್ರೀತಿಸುತ್ತೇನೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್, ನೋಡ್ದ ಗುರುಲಕ್ಷ್ಮಿನೂ ಇಲ್ಲ, ಪಿಂಚಣಿನೂ ಇಲ್ಲ. ಇದನ್ನೇ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ನ ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.